Namaste, dear students. I welcome you all for this video. In this video, I am going to explain the problem relating to the sale of partnership to a limited company for BCom second semester Financial Accounting Part 2. We come to this problem, that is sale of partnership to a limited company. This is the problem. ಸಾಮಾನ್ಯವಾಗಿ ಹೆಂಗೆ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಂದರೆ, ಪಾರ್ಟ್ನರ್ಸ್ ಅವ್ರದ್ದು ಬ್ಯಾಲೆನ್ಸ್ ಶೀಟು, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಮತ್ತು ಕೆಳಗಡೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಈ ಒಂದು ಪಾರ್ಟ್ನರ್ಶಿಪ್ಪನ್ನು ಬೇರೆ ಕಂಪ್ನಿಗೆ ಸೇಲ್ ಮಾಡಿದಾಗ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅದರಲ್ಲೇ ಇರುತ್ತೆ. ಕೊಟ್ಟು ಲಾಸ್ಟಿಗೆ ಈ ಪ್ರಾಬ್ಲಮಲ್ಲಿ ಪರ್ಚೇಸ್ ಕನ್ಸಿಡ್ರೇಷನ್ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಪರ್ಚೇಸ್ ಕನ್ಸಿಡ್ರೇಷನ್ ಶೇರ್ಗಳಲ್ಲಿ ಅಥವಾ ಡಿಬೆಂಚರ್ಗಳಲ್ಲಿ ಜೊತೆಗೆ ಕ್ಯಾಶ್ ಆದರೂ ಇರ್ಬೋದು. ಸೊ ಇದೆಲ್ಲ ಕೊಟ್ಟು ಲಾಸ್ಟಿಗೆ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಆ್ಯಂಡ್ ಕ್ಲೋಸ್ ದಿ ಬುಕ್ಸ್ ಆಫ್ ದಿ ಫಾರ್ಮ್ ಅಂತ ಕೊಡ್ತಾರೆ. ಸೊ ಫಸ್ಟ್ ಥಿಂಗ್ ಈಸ್ ದ್ಯಾಟ್ ಸ್ಟೆಪ್ ನಂಬರ್ 1 ಈಸ್, ಫಸ್ಟ್ ಈ ಸೇಲ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ 5 ಅಕೌಂಟ್ಸ್ನ ಓಪನ್ ಮಾಡಬೇಕಾಗತ್ತೆ. ಒಂದು ರಿಯಲೈಸೇಷನ್ ಅಕೌಂಟ್, ಎರಡನೇದು ಪರ್ಚೇಸಿಂಗ್ ಕಂಪ್ನಿ ಅಕೌಂಟ್, ಮೂರನೇದು ಶೇರ್ಸ್ ಅಕೌಂಟ್, ನಾಲ್ಕನೇದು ಡಿಬೆಂಚರ್ಸ್ ಅಕೌಂಟ್, ಐದನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಷ್ಟು ಓಪನ್ ಮಾಡ್ಕೊಂಡಾದಮೇಲೆ ಫಸ್ಟ್ ಏನು ಮಾಡಬೇಕಂತಂದರೆ, ಈ ಬ್ಯಾಲೆನ್ಸ್ ಶೀಟ್ನಲ್ಲಿರ್ತಕ್ಕಂಥ ಅಸೆಟ್ಸ್ನ ಸ್ಟೆಪ್ ನಂಬರ್ 1, ಟ್ರಾನ್ಸ್ಫರ್ ಆಲ್ ಅಸೆಟ್ಸ್ ಟು ದ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್. ಸೊ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಎಲ್ಲ ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಿದ್ದಿದೆ. ಟೇಕ್ ಒನ್ ಬೈ ಒನ್. ಫಸ್ಟ್ ಅಸೆಟ್ ಏನಿದೆ, ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ಡೆಬಿಟ್ ಸೈಡ್ ಟು ಪ್ಲಾಂಟ್ ಆ್ಯಂಡ್ ಮಷಿನರಿ 2,60,000. ಸೆಕೆಂಡ್ ಅಸೆಟ್ ಏನಿದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 69,000. ಓಕೆ. ಥರ್ಡ್ ಅಸೆಟ್ ಸ್ಟಾಕ್ 1,30,000. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ 52,000. ನೆಕ್ಸ್ಟ್ sundry debtors 1,38,000. So you have taken all assets to the realization account on debit side. This is step number 1. Step number 2, transfer all liabilities. ಬ್ಯಾಲೆನ್ಸ್ ಶೀಟ್ನಲ್ಲಿರ್ತಕ್ಕಂಥ ಎಲ್ಲ ಲೈಬಿಲಿಟೀಸ್ನ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು. ಫಸ್ಟ್ ಏನಿದೆ, ಸನ್ಡ್ರಿ ಕ್ರೆಡಿಟಾರ್ಸ್ ಇದೆ. ಸೊ ಬೈ ಸನ್ಡ್ರಿ ಕ್ರೆಡಿಟಾರ್ಸ್ 65,000. ಸೆಕೆಂಡ್ ಲೈಬಿಲಿಟಿ ಬಿಲ್ಸ್ ಪೇಯಬಲ್ ಈಸ್ rupees 22,000. ಸೊ ಈಗ ಅಸೆಟ್ಸ್ ಆಯಿತು, ಲೈಬಿಲಿಟೀಸ್ ಟ್ರಾನ್ಸ್ಫರ್ ಮಾಡಿದ್ದಾಯಿತು. ನೆಕ್ಸ್ಟ್ ಪ್ರಾಬ್ಲಮ್ ಕೆಳಗಡೆ ಹೋಗಿ, ದ ಕಂಪನಿ ಟು ಕವರ್ ಆಲ್ ದ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಎಕ್ಸೆಪ್ಟ್ ದ ಇನ್ವೆಸ್ಟ್ಮೆಂಟ್ಸ್ನ ಬಿಟ್ಟು ಎಲ್ಲ ಅಸೆಟ್ಸ್ ಲೈಬಿಲಿಟೀಸ್ ತೊಗೊಂಡಿದ್ದಾರೆ. The purchase consideration of 5,50,000 rupees was satisfied by the issue of ₹2 lakh debentures and balance in fully paid equity shares of ₹100 each in Jed Company Limited. ಸೊ ಈ ಪಾರ್ಟ್ನರ್ಶಿಪ್ ಫಾರ್ಮನ್ನು ಜೆಡ್ ಕಂಪ್ನಿ ತೆಗೆದುಕೊಂಡಿದ್ದಕ್ಕೆ ಪ್ರತಿಫಲವಾಗಿ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 5,50,000 ಕೊಟ್ಟಿದ್ದಾರೆ. ಈ 5,50,000 ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ 2 lakhs ಡಿವೆಂಚರ್ಸ್ ಕೊಟ್ಟಿದ್ದಾರೆ. ಸೊ 5,50,000 2 lakh ಡಿವೆಂಚರ್ಸ್ ಆದರೆ ಉಳಿದಿರ್ತಕ್ಕಂಥ ಅಮೌಂಟು 3,50,000 ಅದನ್ನು ಶೇರ್ ರೂಪದಲ್ಲಿ ಕೊಟ್ಟಿದ್ದಾರೆ. ಹೆಂಗಂತಂದರೆ ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, ₹100 ಕೊಂದ್ರಂತೆ ಉಳಿದಿದ್ದ ಶೇರ್ಗಳು ಕೊಟ್ಟಿದ್ದಾರೆ. ಎಷ್ಟಕ್ಕೆ? 3,50,000ಕ್ಕೆ. ಸರಿ ಇರಲಿ. ಸೊ ಫಸ್ಟ್ ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟರೆ ಬರೆದ್ಬಿಡಿ, ಬೈ ಜೆಡ್ಸ್ ಕಂಪನೀಸ್ ಲಿಮಿಟೆಡ್ ₹5,50,000. ಅದೇನಂದರೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಬರೀಬೇಕು ಅಕೌಂಟ್ನಲ್ಲಿ. ಸರಿ, ಈಗ ನೀವು ರಿಯಲೈಸೇಷನ್ ಅಕೌಂಟ್ನಲ್ಲಿ ಪರ್ಚೇಸ್ ಕಂಪ್ನಿ ಹೆಸರು ಬರೆದ್ರೆ, ಪರ್ಚೇಸ್ ಕಂಪ್ನಿ ಅಂದರೆ ಅದು ಜೆಡ್ ಕಂಪ್ನಿಯಲ್ಲಿ ಅದನ್ನೇ ಬರೀಬೇಕು, ಕರಸ್ಪಾಂಡಿಂಗ್ ಎಂಟ್ರಿ. ಸೊ ರಿಯಲೈಸೇಷನ್ ಅಕೌಂಟ್ನಲ್ಲಿ ಬೈ ಜೆಡ್ ಕಂಪ್ನಿ ಲಿಮಿಟೆಡ್ ಅಂತ ಆದರೆ ಜೆಡ್ ಕಂಪ್ನಿ ಲಿಮಿಟೆಡ್ನಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಂತಂದೇಳಿ ಡೆಬಿಟ್ ಸೈಡ್ ಬರೀಬೇಕು. ಎಷ್ಟು? 5,50,000.
ಬ್ರ್ಯಾಕೆಟ್ನಲ್ಲಿ ಬರೀಬೇಕು. ಏನಕ್ಕೋಸ್ಕರ ಇದೆ ಎಂಟ್ರಿ ಅಂತಂದರೆ ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ಆಯಿತು. ರೈಟ್. ಇನ್ನೊಂದು ಗೊತ್ತಿರಲಿ, ಈ ಪರ್ಚೇಸ್ ಕನ್ಸಿಡ್ರೇಷನ್ ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಅದಕ್ಕೂ ಒಂದೇ ಎಂಟ್ರಿ ಮಾಡಿಬಿಡಿ. ಕ್ರೆಡಿಟ್ ಸೈಡ್ ಹಾಕಿ ಕೊಟ್ಟಿದ್ದಾರೆ, ಬೈ ಶೇರ್ಸ್ ಇನ್ ಜೆಡ್ ಕಂಪ್ನಿ ಎಷ್ಟು 3,50,000. ಈಗ ತಾನು ಹೇಳಿದ್ದೀನಿ ಪರ್ಚೇಸ್ ಕನ್ಸಿಡ್ರೇಷನು 5,50,000. ಅದರಲ್ಲಿ ಡಿಬೆಂಚರ್ಸ್ 2 ಲಕ್ಷ ಕೊಟ್ಟರೆ ಉಳಿದಿರ್ತಕ್ಕಂಥ 3,50,000 ಅದು ಶೇರ್ಸ್ ಇದ್ದಂಗೆ. ಸೊ ಹಾಗಾಗಿ ಬೈ ಶೇರ್ಸ್ ಇನ್ ಜೆಡ್ ಕಂಪ್ನಿ ಲಿಮಿಟೆಡ್ ಎಷ್ಟು ಬರುತ್ತೆ, ಒಂದು 100 ರೂಪಾಯಿಗೆ ಒಂದು ಶೇರ್ ಆದರೆ 3,50,000 ಎಷ್ಟಾಗುತ್ತೆ, 3,500 ಶೇರ್ ಆಗುತ್ತೆ. ಸೊ 3,500 ಇಂಟು 100 ಇಟ್ ವಿಲ್ ಬಿ 3,50,000 ಆಗುತ್ತೆ. ಸೊ ಡಿಬೆಂಚರ್ಸ್ ಆಗಲಿ ಹೇಳಿಬಿಟ್ಟಿದ್ದಾರೆ ಎಷ್ಟು, ಬೈ ಡಿಬೆಂಚರ್ಸ್ ಎಷ್ಟು ರೂಪೀಸ್ 2 lakh. ಸೊ ಈಗ ಜೆಡ್ ಕಂಪ್ನಿಯಲ್ಲಿ 5,50,000 ರೂಪೀಸ್ ಪರ್ಚೇಸ್ ಕನ್ಸಿಡ್ರೇಷನ್ಗೆ ಶೇರ್ ರೂಪದಲ್ಲಿ ಎಷ್ಟು, ಡಿಬೆಂಚರ್ ರೂಪದಲ್ಲಿ ಎಷ್ಟು ಅಂತ ಪಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಜೆಡ್ ಕಂಪ್ನಿ ಅಕೌಂಟ್ನಲ್ಲಿ ಎಲ್ಲ ಎಂಟ್ರೀಸ್ ಮುಗಿದು ಹೋಗಿಬಿಟ್ಟಿತ್ತು. ಸರ್ ಹಾಗಾದರೆ ಇಲ್ಲಿ ಶೇರ್ ಮತ್ತು ಡಿಬೆಂಚರ್ ಬರೆದಿಲ್ಲ, ಶೇರ್ ಅಕೌಂಟ್ ಓಪನ್ ಮಾಡಿದ್ದೀವಿ. ಇಲ್ಲಿ ಶೇರ್ ಅಕೌಂಟ್ನಲ್ಲಿ ಏನು ಬರೀಬೇಕು, ಕರೆಸ್ಪಾಂಡಿಂಗ್ ಎಂಟ್ರಿ. ಜೆಡ್ ಕಂಪ್ನಿಯಲ್ಲಿ ಶೇರ್ ಬರೆದ್ರೆ ಶೇರ್ನಲ್ಲಿ ಜೆಡ್ ಕಂಪ್ನೀಸ್ ಅಕೌಂಟ್ ಅಂತ ಬರೀಬೇಕು. ಸೊ ಡೆಬಿಟ್ ಸೈಡ್ ಬರ್ರೆ ಟು ಜೆಡ್ಸ್ ಕಂಪನಿ ಲಿಮಿಟೆಡ್ ಅಕೌಂಟ್ ಅಂತ. ಸೊ ಇಲ್ಲಿ ಜೆಡ್ ಕಂಪ್ನಿಯಲ್ಲಿ ಕ್ರೆಡಿಟ್ ಸೈಡ್ ಬೈ ಶೇರ್ ಅಂತ ಎಷ್ಟು ಬರೆದ್ರಿ, 3,50,000. ಅದನ್ನೇ ಇಲ್ಲಿ ಬರೀಬೇಕು, ಜೆಡ್ ಟು ಜೆಡ್ಸ್ ಕಂಪ್ನಿ ಲಿಮಿಟೆಡ್ 3,50,000 ಆಯಿತು. ನೆಕ್ಸ್ಟ್ ಅದೇ ಥರ ಡಿಬೆಂಚರ್ ಅಕೌಂಟ್ನಲ್ಲಿ ಕೂಡ ಬರೀರಿ. ಸೊ ಡಿಬೆಂಚರ್ ಅಕೌಂಟ್ನಲ್ಲಿ ಎಷ್ಟು ಬರೀಬೇಕು, ಇಲ್ಲಿ ಟು ಜೆಡ್ಸ್ ಕಂಪ್ನಿ ಅಕೌಂಟ್ 2 ಲಕ್ಷ ರೂಪಾಯಿ ಡಿಬೆಂಚರ್ಸ್ ತೊಗೊಂಡಿತ್ತು. ರೈಟ್, 2 ಲಕ್ಷ ರೂಪಾಯಿ ಡಿಬೆಂಚರ್ಸ್ ಆಯಿತು. ಸೊ ಪರ್ಚೇಸ್ ಕನ್ಸಿಡ್ರೇಷನ್ ಪಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನಾಗಿದೆ, ಇನ್ವೆಸ್ಟ್ಮೆಂಟ್ಸ್ ವರ್ ಟೇಕನ್ ಓವರ್ ಬೈ ಮಿಸ್ಟರ್ ವೈ ಅಟ್ ಬುಕ್ ವ್ಯಾಲ್ಯೂ. ಸೊ ಈ ಇನ್ವೆಸ್ಟ್ಮೆಂಟ್ ಮಾತ್ರ ಒಂದು ಉಳಿದಿತ್ತು, ಅದನ್ನು ಬಿಟ್ಟು ಎಲ್ಲ ತೊಗೊಂಡಿತ್ತು ಕಂಪ್ನಿ. ಸೊ ಹಾಗಾದರೆ ಯಾರು ತೊಗೊಂಡಿದ್ದಾರೆ, ಪಾರ್ಟ್ನರ್ ವೈ ತೊಗೊಂಡಿದ್ದಾನೆ. ಯಾವುದಾದ್ರೂ ಪಾರ್ಟ್ನರ್ ಅಸೆಟ್ ತೊಗೊಂಡ್ರೆ ಆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟು ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರೀಬೇಕು. ಬೈ ವೈಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಟೇಕನ್ ಎಷ್ಟು, ಬುಕ್ ವ್ಯಾಲ್ಯೂ ಅಂತೆ 52,000. ಅದೇ ಎಂಟ್ರಿನ ಕರೆಸ್ಪಾಂಡಿಂಗ್ ಎಂಟ್ರಿನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರೀಬೇಕಾಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ರಿಯಲೈಸೇಷನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಬರೆದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಬರ್ತದೆ. ಟು ರಿಯಲೈಸೇಷನ್ ಅಕೌಂಟ್ ಏನಕ್ಕೋಸ್ಕರ, ಇನ್ವೆಸ್ಟ್ಮೆಂಟ್ ಅಕೌಂಟ್. ಇದನ್ನು ಯಾರು ತೊಗೊಂಡಿದ್ದಾರೆ, ವೈ ತೊಗೊಂಡಿದ್ದಾರೆ. ಸೊ ರೈಟ್ ಇನ್ ವೈಸ್ ಅಕೌಂಟ್ 52,000. ಸೊ ಇಲ್ಲಿಗೆ ಏನಾಯಿತು, ಈ ರಿಯಲೈಸೇಷನ್ ಅಕೌಂಟ್ನಲ್ಲಿ ಬರ್ತಕ್ಕಂಥ ಎಂಟ್ರೀಸ್ ಎಲ್ಲ ಮುಗಿದು ಹೋಯ್ತು ಇಲ್ಲಿ. ಸೊ ಈಗ ರಿಯಲೈಸೇಷನ್ ಅಕೌಂಟ್ನಲ್ಲಿ ಎಲ್ಲ ಎಂಟ್ರಿ ಆಯಿತು. ಈಗ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಿ. ಯಾವ ಕಡೆ ಜಾಸ್ತಿ ಇದೆ ನೋಡಿ. ಸೊ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್. ಸೊ ಡಿಫ್ರೆನ್ಸ್ ಬರುತ್ತೆ ಎಷ್ಟು, ರೂಪೀಸ್ 40,000 ಡಿಫ್ರೆನ್ಸ್ ಬರುತ್ತೆ. ಆ ಡಿಫ್ರೆನ್ಸ್ಗೆ ನೆಟ್ ಪ್ರಾಫಿಟ್ ಅಂತ ಕರಿತಾ ಇದ್ದೀವಿ. ಸೊ ರೈಟ್ ಟು ನೆಟ್ ಪ್ರಾಫಿಟ್ ರಿಯಲೈಸೇಷನ್ ಅಕೌಂಟ್ನಲ್ಲಿ ಟು ನೆಟ್ ಪ್ರಾಫಿಟ್ 40,000. ಈ 40,000 ಯಾರಿಗೆ ಸಲ್ಲಿಸಬೇಕು ಮತ್ತು ಯಾರಿಗೆ ಹಂಚಬೇಕು ಅಂದರೆ ಪಾರ್ಟ್ನರ್ಸ್ ಎಕ್ಸ್ ಆ್ಯಂಡ್ ವೈಗೆ ಹಂಚಬೇಕಾಗುತ್ತೆ. ಸೊ ಎಕ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಪಾರ್ಟ್ನರ್ ಯಾವ ರೇಷದಲ್ಲಿ ಹಂಚಬೇಕು 40,000 ಅಂದರೆ ಪ್ರಾಬ್ಲಮ್ನಲ್ಲಿ ಹೇಳಿರ್ತಾನೆ. ಸೊ ಯಾರ್ಯಾರು ಪಾರ್ಟ್ನರು ಎಕ್ಸ್ ಆ್ಯಂಡ್ ವೈ ಅವ್ರದ್ದು ಏನು ಶೇರಿಂಗ್ ಪ್ರಾಫಿಟ್ಟು ಅಂತ ರೇಷಿಯೋ ಕೊಟ್ಟಿದ್ರೆ ಆ ರೇಷಿಯೋದಲ್ಲಿ ಹಂಚಬೇಕು, ಇಲ್ಲಾಂದರೆ ಈಕ್ವಲ್ ರೇಷಿಯೋ. ಈ ಪ್ರಾಬ್ಲಮ್ನಲ್ಲಿ ಏನು ರೇಷಿಯೋ ಹೇಳಿಲ್ಲ, ಹಾಗಾಗಿ ಈಕ್ವಲಾಗಿ ಹಂಚಬೇಕಾಗುತ್ತೆ. ಎಷ್ಟಂದರೆ 40,000 ಅಂದರೆ 20,000. ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಈಸ್ ಓವರ್. ಸೊ ಇಲ್ಲಿ ಪಾರ್ಟ್ನರ್ಸ್ಗೆ ಇಲ್ಲಿ ನೆಟ್ ಪ್ರಾಫಿಟ್ ಅಂದರೆ ಹಂಚಿದ್ರಲ್ಲ ರಿಯಲೈಸೇಷನ್ ಅಕೌಂಟ್ ರಿಸಲ್ಟ್ನ. ಸೊ ಅದು ಕರೆಸ್ಪಾಂಡಿಂಗ್ ಎಂಟ್ರಿನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಮಾಡಬೇಕು. ಸೊ ಲೆಟ್ ಅಸ್ ಗೋ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸಾಮಾನ್ಯವಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನೋಡ್ಕೊಳ್ಬೇಕು ಇದರ ಎಷ್ಟು ಎಂಟ್ರಿ ಬರ್ತೈತೆ ಅಂದರೆ, ಫಸ್ಟ್ ಎಂಟ್ರಿ ಅವ್ರದ್ದು ಓಪನಿಂಗ್ ಕ್ಯಾಪಿಟಲ್ ಬರೀಬೇಕು. ಅವ್ರದ್ದು ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾನೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ, ಎಕ್ಸ್ 2 lakh, ವೈ 3,19,000 ಇದೆ. ನೆಕ್ಸ್ಟ್ ಈಗ ತಾನೇ ಅಲ್ಲಿ ಹಂಚಿದ್ದೀವಿ ಏನು, ರಿಯಲೈಸೇಷನ್ ಅಕೌಂಟ್ ಏನಾಗಿದೆ, ಪ್ರಾಫಿಟ್ ಬಂದಿದೆ. ಸೊ ಬೈ ರಿಯಲೈಸೇಷನ್ ಅಕೌಂಟ್ 20,000. ನೆಕ್ಸ್ಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆನಾ ಅಥವಾ ಏನಾದರೂ ರಿಸರ್ವ್ ಇದೆನಾ ಚೆಕ್ ಮಾಡ್ಕೊಳ್ಬೇಕು. ಎಸ್, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ಅಂದರೆ ಅದು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ಹಂಚದೇ ಇರ್ತಕ್ಕಂಥ ಪ್ರಾಫಿಟ್ಟು. ಈಗ ಸೇಲ್ ಮಾಡಿದ ಮೇಲೆ ಅದನ್ನು ಪಾರ್ಟ್ನರ್ಸ್ಗೆ ಹಂಚಿಡಬೇಕು. ಸೊ ಹಂಚಿದಾಗ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಬ್ರಾಕೆಟ್ನಲ್ಲಿ ಪ್ರಾಫಿಟ್ ಅಂತ ಬರೆದು ಹಂಚಿಬಿಡ್ಬೇಕಿದು. ಎಷ್ಟಿದೆ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ಡಿಸ್ಟ್ರಿಬ್ಯೂಟೆಡ್ 43,000 ಇದೆ. ಸೊ ಈಕ್ವಲಾಗಿ ಹಂಚಿದ್ರೆ 21,500 ಇಷ್ಟ ಆಯ್ತು ಈಗ. ರೈಟ್, ಈಗಾಗಲೇ ವೈ ಇನ್ವೆಸ್ಟ್ಮೆಂಟ್ ತೊಗೊಂಡಿದ್ದೀನಿ, ಅದಾಗಲೇ ಎಂಟ್ರಿ ಆಗಿದೆ.
ಸರಿ, ಹಾಗಾದರೆ ಇಲ್ಲಿ ಬನ್ನಿ. ಎಲ್ಲಿ ರಿಯಲೈಸೇಷನ್ ಅಕೌಂಟ್ ಆಗಲಿ ಕ್ಲೋಸ್ ಆಗಿದೆ, ಜೆಡ್ ಕಂಪ್ನಿ ಅಕೌಂಟ್ನೆಲ್ಲ ಆಗಲೇ ಕ್ಲೋಸ್ ಆಗಿದೆ. ಈಗ ಶೇರ್ ಕಂಪ್ನಿಯಲ್ಲಿ ಡೆಬಿಟ್ ಸೈಡ್ ಮಾತ್ರ ಎಂಟ್ರಿ ಇದೆ. ಅಂದರೆ ಈ ಶೇರ್ ಏನಿದೆಲ್ಲ 3,50,000 ಅದನ್ನು ಹಂಚಬೇಕಾಗತ್ತೆ. ಯಾರಿಗೆ ಹಂಚಬೇಕಾಗುತ್ತೆ? ಇರ್ತಕ್ಕಂಥ ಪಾರ್ಟ್ನರ್ಸ್ ಎಕ್ಸ್ ಮತ್ತು ವೈಗೆ ಹಂಚಬೇಕಾಗುತ್ತೆ. ಯಾವ ರೇಷದಲ್ಲಿ ಹಂಚಬೇಕಂತ ಏನಾದರೂ ಕೊಟ್ಟಿದ್ರೆ ಆ ರೇಷದಲ್ಲಿ ಹಂಚಬೇಕು. ಪ್ರಾಬ್ಲಮ್ನಲ್ಲಿ ನೋಡಿ ಮೋಸ್ಟ್ಲಿ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಎಲ್ಲಿದೆ ನೋಡಿ, 2ನೇ ಪ್ಯಾರಾದಲ್ಲಿ ಇನ್ವೆಸ್ಟ್ಮೆಂಟ್ಸ್ ವರ್ ಟೇಕನ್ ಓವರ್ ಬೈ ಮಿಸ್ಟರ್ ವೈ ಅಟ್ ಬುಕ್ ವ್ಯಾಲ್ಯೂ. Shares in Z Company Limited have been taken over by X and Y in 3:2 ratio and the final settlement made in the form of debentures ಅಂತೆ. ಸೊ ಅಂದರೆ 3:2 ರೇಷಿಯೋದಲ್ಲಿ ಹಂಚ್ಕೊಂಡಿದ್ದಾರೆ ಶೇರ್ಗಳನ್ನು. ಹಾಗಾದರೆ ಮೊದಲು ಹಂಚಬೇಕಾ ಶೇರ್ಸ್ ಇನ್ ಜೆಡ್ ಕಂಪ್ನಿ ಲಿಮಿಟ್ನಲ್ಲಿ? ಈ ಶೇರು ಎಷ್ಟಿದೆ ಅಂದರೆ 3,50,000. 100 ರುಪೀಸ್ಗೆ ಒಂದಾದರೆ ಟೋಟಲ್ ಶೇರ್ ಎಷ್ಟಾಗುತ್ತೆ? 3,500 ಆಗುತ್ತೆ. ಇದನ್ನು ಹಂಚಬೇಕಾಗತ್ತೆ. ಸೊ ಫಸ್ಟು ಎಕ್ಸ್ಗೆ ಹಂಚಿ. ಬೈ ಎಕ್ಸಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದ್ದಾವೆ ಶೇರ್ಸು? 3,500 ಇದೆ. ಇಂಟು ಅವನ ರೇಷಿಯೋ 3/5. ಆದರೆ ಎಷ್ಟಾಗುತ್ತೆ? 2,100 ಶೇರ್ಗಳು ಬರ್ತವೆ. ಹಾಗಾದರೆ ಒಂದು ಶೇರಿನ ಬೆಲೆ ಎಷ್ಟಿದೆ? 2,100 ಇಂಟು 100 ಆದರೆ ಅವನಿಗೆ 2,10,000 ರುಪೀಸ್ ಎಕ್ಸ್ಗೆ ಆಗುತ್ತೆ. ಸೊ ಅದೇ ರೀತಿಯಾಗಿ ವೈಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ. ಬೈ ವೈಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ? ಟೋಟಲು 3,500 ಶೇರ್ಸ್ ಇದೆ. ಅವನ ರೇಷಿಯೋ 2/5. ಸೊ ಹಾಗಾದರೆ ಎಷ್ಟಾಗುತ್ತೆ? 1,500 ಶೇರ್ಸ್ ಆಗುತ್ತೆ. 100 ರುಪೀಸ್ಗೆ ಒಂದಾದರೆ 1,400 ಇಂಟು 100 ಆದರೆ 1,40,000 ರುಪೀಸ್ ಆಗುತ್ತೆ. ಸೊ ಇಲ್ಲಿ ಶೇರ್ಸ್ ಇನ್ ಜೆಡ್ ಕಂಪ್ನಿ ಲಿಮಿಟೆಡ್ನಲ್ಲಿ ಇದು ಅಕೌಂಟ್ ಕ್ಲೋಸ್ ಆಗುತ್ತೆ. ಡೆಬಿಟ್ ಸೈಡು ಟು ಜೆಡ್ಸ್ ಕ್ಯಾಪಿಟಲ್ ಅಕೌಂಟ್ 3,50,000 ಬಂತು. ಕ್ರೆಡಿಟ್ ಸೈಡು ಅದನ್ನು ಹಂಚಿಬಿಟ್ಟಿದೆ ಎಕ್ಸ್ಗೂ ಮತ್ತು ವೈಗೂ. ಹಾಗಾಗಿ ಸೊ ಇಲ್ಲಿ ಶೇರ್ಸ್ ಇನ್ ಜೆಡ್ ಕಂಪ್ನಿ ಅಕೌಂಟ್ನಲ್ಲಿ ಏನೂ ಬ್ಯಾಲೆನ್ಸ್ ಉಳಿಲ್ಲ, ಇದು ಕ್ಲೋಸ್ ಆಗಿಬಿಡುತ್ತೆ. ಸರಿ, ಇದನ್ನು ಕೊರಸ್ಪಾಂಡಿಂಗ್ ಎಂಟಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬನ್ನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಇಲ್ಲಿ ಶೇರ್ಗಳನ್ನು ಹಂಚಿದ್ದೀವಲ್ಲ ಅವರಿಗೆ. ಸೊ ಅಲ್ಲಿ ಶೇರ್ಸ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಬರೆದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಬರೀಬೇಕು. ಕರಸ್ಪಾಂಡಿಂಗ್ ಎಂಟ್ರಿ ಟು ಶೇರ್ಸ್ ಇನ್ ಜೆಡ್ ಕಂಪನಿ ಅಥವಾ ಟು ಶೇರ್ಸ್ ಅಕೌಂಟ್ ಆದರೂ ಬರೀಬೋದು. ಇಲ್ಲಿ ಅಲ್ಲಿ ಹಂಚಿದೆ, ಅಲ್ಲಿ ಎಷ್ಟು ಹಂಚಿದೆ ಅಷ್ಟೇ ಬರೀಬೇಕು ಇಲ್ಲಿ. ಸೊ ಎಕ್ಸ್ಗೆ ಎಷ್ಟು ಹಂಚಿದೆ? ಎಕ್ಸ್ಗೆ 2,10,000 ರುಪೀಸ್, ವೈಗೆ 1,40,000 ರುಪೀಸ್ ಆಯಿತು. ಸೊ ಇಲ್ಲಿಗೆ ಶೇರ್ಸ್ ಅಕೌಂಟ್ ಆಯಿತು, ಡಿಬೆಂಚರ್ಸ್ ಅಕೌಂಟ್ ಮಾತ್ರ ಉಳಿದಿದೆ. ಸೊ ಹೇಳಿದ್ದಾನೆ ಹೆಂಗೆ ಮಾಡಬೇಕು? ಫೈನಲ್ ಸೆಟ್ಲ್ಮೆಂಟ್ ಈಸ್ ಮೇಡ್ ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್ ಅಂತೆ. ಸೊ ಫೈನಲ್ ಸೆಟ್ಲ್ಮೆಂಟ್ ಅಂದರೆ ಕೊನೆಗೆ ಹೇಗೆ ಅವ್ರದ್ದು ಕ್ಲೋಸ್ ಮಾಡಬೇಕು, ಅವ್ರದ್ದು ಕೊನೆ ಬ್ಯಾಲೆನ್ಸ್ ಏನು ಕೊಟ್ಟು ಮಾಡಬೇಕಂದ್ರೆ ಡಿಬೆಂಚರ್ಸ್ ರೂಪದಲ್ಲಿ ಕೊಡಬೇಕಂತೆ. ಈಗ ರಿಯಲೈಸೇಷನ್ ಅಕೌಂಟು ಕ್ಲೋಸ್ ಆಗಿದೆ, ಜೆಡ್ ಕಂಪ್ನಿ ಅಕೌಂಟು ಕ್ಲೋಸ್ ಆಗಿದೆ, ಏನು ಬ್ಯಾಲೆನ್ಸ್ ಉಳಿದಿಲ್ಲ. ಶೇರ್ಸ್ ಅಕೌಂಟನ್ನು ಕ್ಲೋಸ್ ಆಗಿದೆ, ಏನು ಉಳಿದಿಲ್ಲ. ನೆಕ್ಸ್ಟ್ ಈಗ ಉಳಿದಿರೋದು ಮಾತ್ರ ಡಿಬೆಂಚರ್ ಅಕೌಂಟ್ನಲ್ಲಿ. ಸೊ ಈಗ ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿತೈತೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎಲ್ಲ ಎಂಟ್ರಿ ಆಗಿದೆ. ಸೊ ಕ್ರೆಡಿಟ್ ಸೈಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಟೋಟಲ್ ಮಾಡಿ. ಎಕ್ಸ್ ಎಷ್ಟಾಗುತ್ತೆ? 2,41,500. ವೈ 3,60,500 ಆಗುತ್ತೆ. ಸೊ ಹಾಗಾದರೆ ಡಿಫ್ರೆನ್ಸ್ ನೋಡಿ ಎಷ್ಟಾಗುತ್ತೆ ನೋಡೋಣ. ಎಕ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಎಷ್ಟಿದೆ? ಇದು 31,500 ಬರ್ತದೆ ಎಕ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬ್ಯಾಲೆನ್ಸು. ವೈ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬ್ಯಾಲೆನ್ಸು 1,68,500 ಆಗುತ್ತೆ. ಸೊ ಈ ನಮ್ಮ ಹತ್ರ ಎಷ್ಟಿದೆ ಡಿಬೆಂಚರ್ಸು? 2 lakhs ರುಪೀಸ್ ಇದೆ. ಈ 2 lakhs ರುಪೀಸ್ನ ಉಳಿದಿದ್ದನ್ನು ಪಾರ್ಟ್ನರ್ಸ್ಗೆ ಕೊಟ್ಟು ಕ್ಲೋಸ್ ಮಾಡ್ಬೇಕಂತ ಹೇಳಿದ್ದಾರೆ. ಈ ಏನು ಬ್ಯಾಲೆನ್ಸ್ ಇದೆಯಲ್ಲ, ಈ 31,500 1,68,500 ಇದು ಪಾರ್ಟ್ನರ್ಸ್ಗೆ ಫೈನಲ್ ಆಗಿ ಕೊಡಬೇಕಾದ ಬ್ಯಾಲೆನ್ಸ್ ಇದು. ಸೊ ಹಾಗಾದರೆ ಇದನ್ನ ಎದ್ರ ರೂಪದಲ್ಲಿ ಕೊಟ್ಟು ಸೆಟಲ್ ಮಾಡಬೇಕಂತಂದರೆ ಡಿಬೆಂಚರ್ ರೂಪದಲ್ಲಿ ಅಂತೆ. ಸೊ ಹಾಗಾದರೆ ಬರೀರಿ ಈಗ ಟು ಡಿಬೆಂಚರ್ಸ್ ಅಕೌಂಟ್ ಅಂತಂದೇಳಿ ಟು ಡಿಬೆಂಚರ್ಸ್ ಇನ್ ಜೆಡ್ ಕಂಪ್ನಿ ಅಥವಾ ಟು ಡಿಬೆಂಚರ್ಸ್ ಅಕೌಂಟ್ ಅಂತ ಬರೆದ್ರೂ ಸರಿನೇ. ಸೊ ಎಷ್ಟಿದೆ ಇದನ್ನು ಹಂಚಬೇಕಾಗುತ್ತೆ ಅವ್ರಿಗೆ. ಹಂಚೋದು ಪ್ರಶ್ನೆ ಏನಿಲ್ಲ, ಫೈನಲ್ ಎಷ್ಟಿದೆ ಅಷ್ಟು ಬ್ಯಾಲೆನ್ಸು. ಸೊ 31,500 ಎಕ್ಸು, ಆಮೇಲೆ 1,68,500 ಝೆಡ್ ಆಯಿತು. ಸೊ ಹೀಗಾದರೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಮುಗೀತು. ಸೊ ಹಾಗಾದರೆ ಕರಸ್ಪಾಂಡಿಂಗ್ ಎಂಟ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಡಿಬೆಂಚರ್ಸ್ ಬರೆದ್ರೆ ಡಿಬೆಂಚರ್ಸ್ ಅಕೌಂಟ್ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರೀಬೇಕು. ಈಗಾಗಲೇ ಒಂದೇ ಒಂದು ಎಂಟ್ರಿ ಇತ್ತು ಇಲ್ಲಿ ಡಿಬೆಂಚರ್ಸ್ ಇನ್ ಜೆಡ್ ಕಂಪ್ನಿ ಅಕೌಂಟಲ್ಲಿ, ಅದೇ ಡೆಬಿಟ್ ಸೈಡು ಟು ಜೆಡ್ಸ್ ಕಂಪ್ನಿ ಲಿಮಿಟೆಡ್ 2 lakhs ರುಪೀಸ್ ಅಂತಂದೇಳಿ.
ಇದನ್ನು ಹೇಗೆ ಹಂಚಿದೆ ಪಾರ್ಟ್ನರ್ಸ್ಗೆ, ಅದು ಫೈನಲ್ ಬ್ಯಾಲೆನ್ಸ್ ಸೆಟಲ್ಮೆಂಟ್ ಪ್ರಕಾರ ಹಂಚಿದೆ. ಸೊ ಹಾಗಾದರೆ ಈಗಾಗಲೇ ಅಲ್ಲೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಹಂಚಿದ ಪ್ರಕಾರ ಇಲ್ಲಿ ಕರೆಸ್ಪಾಂಡಿಂಗ್ ಎಂಟ್ರಿ ಬರ್ರಿ. ಬೈ ಎಕ್ಸಸ್ ಕ್ಯಾಪಿಟಲ್ ಅಕೌಂಟ್ 31,500 ಬೈ ವೈಸ್ ಕ್ಯಾಪಿಟಲ್ ಅಕೌಂಟ್ ರುಪೀಸ್ 1,68,000. ಸೊ ಈಗ ಡಿಬೆಂಚರ್ನು ಫೈನಲ್ ಸೆಟಲ್ಮೆಂಟ್ ಆಯಿತು. ಸೊ ಹೀಗಾಗಿ ಡಿಬೆಂಚರ್ಸ್ ಅಕೌಂಟು ಆಯಿತು. ಸೊ ಈಗ ನೋಡಿ, ರಿಯಲೈಸೇಷನ್ ಅಕೌಂಟ್ನಲ್ಲಿ ಏನು ಉಳಿದಿಲ್ಲ, ಕ್ಲೋಸ್ ಮಾಡಿದ್ದೀವಿ, ಪ್ರಾಫಿಟ್ನ ಹಂಚಿದ್ದೀವಿ. ಸೊ ಜೆಡ್ ಕಂಪ್ನಿ ಅಕೌಂಟ್ನಲ್ಲಿ ಪರ್ಚೇಸ್ ಕನ್ಸಿಡರೇಷನ್ 5,50,000 ಬಂದಿತ್ತು. ಅದನ್ನು ಶೇರು ಮತ್ತು ಡಿಬೆಂಚರ್ಸ್ ಅಂತಂದೇಳಿ 3,50,000 ಶೇರು, 2 ಲಕ್ಷ ರೂಪಾಯಿ ಡಿಬೆಂಚರ್ಸ್, ಇದನ್ನು ಕೂಡ ಕ್ಲೋಸ್ ಆಯಿತು. ಶೇರ್ಸ್ ಇನ್ ಜೆಡ್ ಕಂಪ್ನಿ ಲಿಮಿಟೆಡ್ನಲ್ಲಿ ಶೇರ್ ರೂಪದಲ್ಲಿ ಎಷ್ಟು ಬರೆದುಕೊಂಡಿದ್ರಿ, ಪರ್ಚೇಸ್ ಕನ್ಸಿಡರೇಷನ್ ಅಂದರೆ 3,50,000, ಅದನ್ನು ಎಕ್ಸ್ ಮತ್ತು ವೈಗೆ ಹಂಚಿದರೆ ಸೊ ಇದು ಕೂಡ ಸೆಟ್ಲ್ ಆಯಿತು. ಲಾಸ್ಟ್ಗೆ ಡಿಬೆಂಚರ್ಸ್ ಅಕೌಂಟ್ ಕೂಡ ಏನಾಗಿದೆ, ಪಾರ್ಟ್ನರ್ಸ್ಗೆ ಫೈನಲ್ ಬ್ಯಾಲೆನ್ಸ್ ಕೊಡಬೇಕಾದನ್ನ ಡಿಬೆಂಚರ್ ರೂಪದಲ್ಲಿ ಕೊಟ್ಟಿದ್ವಿ. ಡೆಬಿಟ್ ಸೈಡ್ ಫಸ್ಟು ಡಿಬೆಂಚರ್ಸ್ ಎಷ್ಟು ಪಡ್ಕೊಂಡಿದ್ವಿ, 2 ಲಕ್ಷ. ಸೊ ಅದು ಪಾರ್ಟ್ನರ್ಸ್ಗೆ ಹಂಚಿದ್ರೆ ಅದು ಬೈ ಅವರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಾಗಿರ್ತಕ್ಕಂಥ ಫೈನಲ್ ಬ್ಯಾಲೆನ್ಸು ಎಕ್ಸ್ 31,500, ಜೆಡ್ದು 1,68,500. ಸೊ ಇದು ಕೂಡ ಕ್ಲೋಸ್ ಆಯಿತು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕೂಡ ಎರಡು ಕಡೆಗೆ ಸಮ ಆಗಿದೆ ಬ್ಯಾಲೆನ್ಸು. ಸೊ ಇಲ್ಲಿಗೆ ಈ ಸೇಲ್ ಆಫ್ ಪಾರ್ಟ್ನರ್ಶಿಪ್ ಟು ಎ ಲಿಮಿಟೆಡ್ ಕಂಪನಿಗೆ ಮುಗಿದಿರ್ತಕ್ಕಂಥ ಪ್ರಾಬ್ಲಮ್ ಆಯಿತು. ಸೊ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅಥವಾ ಏನಾದರೂ ಡೌಟ್ಸ್ ಇತ್ತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಕ್ಲಿಯರ್ ಮೀ. ಸೊ ಹೋಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.